ಆಚಾರ ವಿಚಾರ ಸಂಸ್ಕಾರ ಜೊತೆಗೆ ಆಯುರ್ವೇದ, ಹೇಗೆ ಇದೆಲ್ಲ ಆಯುರ್ವೇದ ಮಹತ್ವ ಏನು, ಅದಕ್ಕೂ ಮುಂಚಿತವಾಗಿ ನಾವು ಧರ್ಮದ ಮಹತ್ವ ಏನು ಅಂತ ಕೇಳ್ತೀನಿ ನಾನು ನಿಮಗೆ. ಈ ದೇಶಕ್ಕೆ ಬಹಳ ಲಕ್ಷಾಂತರ ವರ್ಷಗಳ ಇತಿಹಾಸ ಇದೆ. ನೀವು ಇಡೀ ಭೂಮಂಡಲನ ತಗೊಂಡು ನೋಡಿದಾಗ ನಾಗರಿಕತೆಯನ್ನು ನೋಡ್ಲಿಕ್ಕೆ ಹೋಗ್ಬಿಟ್ರೆ ಈಜಿಪ್ಟ್ ನಾಗರಿಕತೆ ಬರ್ತದೆ, ಗ್ರೀಕ್ ನಾಗರಿಕತೆ ಬರ್ತದೆ. ಅದನ್ನು ಬಿಟ್ಟರೆ ನೆಕ್ಸ್ಟು ನಮ್ಮ ಸಿಂಧು ಕಣಿವೆ ನಾಗರಿಕತೆ ಅಂತ ಹೇಳ್ತಾರೆ. ಇವತ್ತು ಈಜಿಪ್ಟ್ ನಾಗರಿಕತೆ ನೀವೇನು ಹುಡುಕಿದ್ರೂ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ. ಗ್ರೀಕ್ ನಾಗರಿಕತೆಯೂ ಏನೋ ಬದಲಾವಣೆ ಆಗೋಗಿದೆ. ಸ್ವಲ್ಪ ಮಟ್ಟಿನ ಹಳೇ ಸೊಗಡನ್ನು ಇಟ್ಕೊಂಡಿದ್ದೇನಾರು ಈ ದೇಶದಲ್ಲಿ ಅಥವಾ ಈ ಪ್ರಪಂಚದಲ್ಲಿ ಇದೆ ಅಂದರೆ ಅದು ಸಿಂಧೂ ನಾಗರಿಕತೆ. ಈ ಸಿಂಧೂ ನಾಗರಿಕತೆಗೆ ಇತಿಹಾಸ ಬೇರೆ ಬೇರೆ ಥರದಲ್ಲಿ ಹೇಳ್ಬೋದು. ಆರ್ಯರು ಬಂದರು, ದ್ರಾವಿಡರು ಬಂದರು, ಮತ್ತೊಂದು ಬಂದರು ಅಂತ. ಬಟ್ ಇಲ್ಲಿದ್ದಂಥ ಜನ ಪುರಾಣ ಕಾಲದಗಳಿಂದಲೂ ಹೇಳ್ಕೊತ ಬಂದಿರುವಂಥದ್ದು ಬೇರೆಯೇ. ಮನುಷ್ಯ ಹುಟ್ಟಿದ್ದು ಹೇಗೆ, ಆ ಮನುಷ್ಯನ ಜೀವನ ಪರಂಪರೆ ಹೇಗೆ, ಅವನು ಹೀಗೇ ಇರಬೇಕು ಅಂತ ಕಲಿಸ್ಕೊಟ್ಟಿದ್ದಂಥ ದೇಶ, ಏಕೈಕ ದೇಶ ಇದ್ದದ್ದು ಭಾರತ. ಎಷ್ಟು ಪ್ರಾಚೀನ ಇತ್ತು ಅಂತಂದರೆ, ನಾನು ಹೇಳೋದು ಹಿರಣ್ಯಕಶಿಪುನ ಕಾಲವನ್ನು ಹೇಳಲಿಕ್ಕೆ ಹೋದರೆ ಎಷ್ಟು ಹಿಂದಕ್ಕೆ ಹೋಗ್ಬೋದು. ಈಗ ಕೃಷ್ಣನ ಕಾಲ ಹೇಳಕ್ಕೆ ಹೋದರೆ 5,000 ವರ್ಷ ಆಯಿತು. ಅದಕ್ಕಿಂತಲೂ ಹಿಂದಕ್ಕೆ ಹೋದರೆ ರಾಮನ ಕತೆ ಹೇಳಲಿಕ್ಕೆ ಹೋದರೆ ಅಲ್ಲೊಂದು ಸುಮಾರಷ್ಟೊಂದು ಲಕ್ಷಾಂತರ ವರ್ಷ ಅಂತ ಪುರಾಣ ಹೇಳಿದ್ರೆ ಒಂದಿಷ್ಟು ಸಾವಿರಾರು, ಇನ್ನೊಂದು 10,000 ವರ್ಷ ಹಿಂದಕ್ಕೆ ಹೋಗ್ಬೋದು. ಆದರೆ ರಾಮನ 77ನೇ ರಾಜ, ಅವನಿಗಿಂತಲೂ ಹಿಂದೆ ಇದ್ದಂಥ ರಾಜರುಗಳು ಹರಿಶ್ಚಂದ್ರ ಇವರೆಲ್ಲ ಇದ್ರಲ್ಲ, ನಳಚಕ್ರವರ್ತಿ ಎಲ್ಲ ಇದ್ರಲ್ಲ. ಅಲ್ಲಿ ಹೋದಾಗ ನೀವು ಒಂದು ಸಣ್ಣೊಂದು ಎಕ್ಸಾಂಪಲ್ ಹೇಳ್ತೀನಿ. ನಳಚಕ್ರವರ್ತಿ ಶನಿ ಹಿಡಿದು ತನ್ನ ಹೆಂಡತಿ ದಮಯಂತಿನ ಬಿಟ್ಟು ಹೊರಟೋಗ್ತಾನೆ. ದಮಯಂತಿ ದಿಕ್ಕಾಪಾಲಾಗಿ ರಸ್ತೆ ಗೊತ್ತಾಗದಲ್ಲೇ ಒಂದು ಕಡೆ ನಡ್ಕೊಂಡು ಹೋಗ್ತಾ ಇರ್ತಾಳೆ. ಋತುಪರ್ಣನ ಆಸ್ಥಾನಗಳೆಲ್ಲ ಹೋಗಿ ನಳ ಸೇರ್ಕೋತಾನೆ. ಇವಳು ಒಂದು ರಾಜರ ಆಸ್ಥಾನಕ್ಕೆ ಗೊತ್ತಿರಲ್ಲ ಅವಳಿಗೆ, ಹೋಗ್ತಿರ್ತಾಳೆ. ಅಲ್ಲಿಯ ರಾಜಮಾತೆ 3ನೇ ಫ್ಲೋರ್ನಲ್ಲಿ ಕುಳಿತುಕೊಂಡು ತಲೆ ಬಾಚ್ಕೋತಾ ಇರಬೇಕಾದ್ರೆ ಕೆಳಗಡೆ ಒಬ್ಬಳು ನಡ್ಕೊಂಡು ಹೋಗ್ತಾ ಇರುವಂಥವಳು, ಅವಳು ಏನೋ ಸಾಮಾನ್ಯ ಹೆಣ್ಮಗಳಲ್ಲ, ಯಾವುದೋ ಒಂದು ರಾಜಪರಂಪರೆ ಹೆಣ್ಮಗಳ ಥರ ಕಾಣ್ತಾಳೆ ಅಂತೇಳಿ ಹೇಳಿದ್ಲು ಅಂಥೇಳಿ ರಾಮಾಯಣ ಉಲ್ಲೇಖ ಮಾಡುತ್ತೆ. ಇದು ಕಥೆನ ಬಿಟ್ಬಿಡೋಣ. 3ನೇ ಫ್ಲೋರ್ ಅಂತ ಹೇಳುತ್ತಲ್ಲ. ಹಾಗಿದ ಮೇಲೆ ನಳಚಕ್ರವರ್ತಿ ಕಾಲದಲ್ಲಿ ಈ ದೇಶದಲ್ಲಿ 3ನೇ ಅಂತಸ್ತಿನ ಮನೆ ಕಟ್ತಕ್ಕಂಥ ಟೆಕ್ನಾಲಜಿ ಈ ದೇಶದಲ್ಲಿ ಇದೆ ಅಂತ ಒಪ್ಕೋಬೇಕಾ ನಾವು? ತುಂಬ ಸೊಗಸಾಗಿ ಹೇಳ್ತಾ ಇದ್ದೀರಿ, ಕೇಳೋಕೆ ತುಂಬ ಚೆನ್ನಾಗಿದೆ. ಮಧ್ಯೆ ಒಂದು ಇಂಟರಪ್ಟ್ ಮಾಡ್ತೀನಿ. ರಾಮ, ಸೀತೆ, ಮಹಾಭಾರತ, ರಾಮಾಯಣ, ಕುರುಕ್ಷೇತ್ರ ಎಲ್ಲವೂ ಸುಳ್ಳು, ಸನಾತನ ಧರ್ಮವನ್ನು ಸೊಳ್ಳೆ ಥರ ಒಡೆದಾಕಬೇಕು ಅನ್ನುವ ಚರ್ಚೆಗಳು ಜಾಸ್ತಿ ಆಗ್ತಾ ಇದೆ. ತಮಿಳುನಾಡಿನ ಮುಖ್ಯಮಂತ್ರಿ ಸ್ಟಾಲಿನ್ ಅವರ ಪುತ್ರ ಉದಯನಿಧಿ ಸ್ಟಾಲಿನ್ ಹೇಳ್ತಾರೆ ಸನಾತನ ಡೆಂಗ್ಯೂ ಮಲೇರಿಯಾ ಟೈಪ್ ಅಂತ. ಏನಾಗ್ತಿದೆ ಅಂತ ಇದೇ ದೇಶದಲ್ಲಿ ತಾನೇ ನೀವು ಹೇಳ್ತಿರೋದು? ಹೌದು, ಇದೇ ದೇಶದಲ್ಲಿ ತಾನೇ ಇದೆಲ್ಲ ಆಗ್ತಿರೋದು. ಇದೇ ದೇಶದಲ್ಲೇನೆ ಇದೇ ಸ್ಟಾಲಿನ್ನ ಮಗ ಎಂತ ನಿಧಿ, ಅವನು ಉದಯನಿಧಿ ಸನಾತನ ಸುಡಬೇಕು ಅಂತ ಹೇಳಿದಾಗ ಅವರ ಅಮ್ಮ ಇವನಿಗೆ ಚೀಮಾರಿ ಹಾಕಿ ತಪ್ಪು ಕಾಣಿಕೆ ದೇವಸ್ಥಾನಕ್ಕೆ ಪೂಜೆ ಕಳಿಸ್ತಾಳೆ. ಇಷ್ಟು ದೊಡ್ಡದು ಹಣ್ಣುಕಾಯಿ ಬುಟ್ಟಿನ ಹಿಡ್ಕೊಂಡು ದೇವಸ್ಥಾನಕ್ಕೆ ಹೋಗಿದ್ದ. ಅದನ್ನು ಟಿ ವಿಗಳಲ್ಲಿ ಸುದ್ದಿ ಬಂದಿದೆ. ಅದೇ ಉದಯನಿಧಿ ತಾಯಿ ಬಹಳ ದೊಡ್ಡ ಆಸ್ತಿಕ ವ್ಯಕ್ತಿ. ಕರುಣಾನಿಧಿ ಅಂತ ಹೆಸರಿಟ್ಟಿದ್ದು ಯಾರದು? ರಾಮನ ಹೆಸರು. ಇವರು ಕನ್ವರ್ಟೆಡ್ ಆಗಿ ಕ್ರಿಶ್ಚಿಯನ್ ಆದರು. ಕ್ರಿಶ್ಚಿಯನ್ ಆಗಿ ದೂರಿದ ತಕ್ಷಣ ಸನಾತನ ಅದೇನು ಪರಿಶುದ್ಧವಾಗಿದ್ದು ಅಶುದ್ಧವಾಗೋದಿಲ್ಲ. ಇವರು ಬಿಡಿ ದೂರ್ಕೊಂಡು ಬಂದಿದ್ದು ಸಾವಿರಾರು ವರ್ಷಗಳು ಇದನ್ನು ಸನಾತನದ ಮೇಲೆ ದಾಳಿಯಾಗಿರೋದು. ಬುದ್ಧರಿಂದಲೂ ಆಗಿದೆ, ಪೋರ್ಚುಗೀಸರಿಂದ ಆಗಿದೆ, ಬ್ರಿಟಿಷರಿಂದ ಆಗಿದೆ, ಮೊಘಲರಿಂದ ಆಗಿದೆ. ಇವೆಲ್ಲ ಒಂದು 2,000-2,500 ವರ್ಷ ಅಂತ ತಗೊಂಡ್ರೆ, ಅದಕ್ಕೂ ಹಿಂದೆ ರಾಕ್ಷಸರು ಅಂತ ತೋರಿಸಿದ್ರಲ್ಲ, ಇದೇ ರಾಮಾಯಣದಲ್ಲಿ ತೋರಿಸಿದ್ದಾರೆ. ಕುಂಭಕರ್ಣ, ರಾವಣ. ಅದಕ್ಕೂ ಹಿಂದೆ ಹಿರಣ್ಯಕಶಿಪು, ಹಿರಣ್ಯಾಕ್ಷ ಅಂತ ತೋರಿಸಿದ್ರು. ಅವ್ರುಗಳು ಹೇಳಿದ್ದು ಸಹ ಈ ಧರ್ಮವನ್ನು ನಾಶ ಮಾಡಬೇಕು, ನಾರಾಯಣನನ್ನು ನಂಬಬಾರದು, ನಾರಾಯಣ ದೇವರೇ ಅಲ್ಲ, ನಾನೇ ದೇವರು ಅಂತ. ಬಟ್ ಭಾಳ ಆಶ್ಚರ್ಯ, ಕರ್ನಾಟಕದಲ್ಲಿ ಅಷ್ಟು ಎತ್ತರದ ರಾಜಗೋಪುರ ಇರ್ತಕ್ಕಂಥ ದೇವಸ್ಥಾನ ಎಲ್ಲ, ಮದುರೈ ಇಂದ ಹಿಡಿದು ದೊಡ್ಡ ದೊಡ್ಡ ದೇವಸ್ಥಾನಗಳಿರ್ತಕ್ಕಂಥ ನಾಡು ತಮಿಳುನಾಡು. ದೇವರ ನಾಡು ಕೇರಳದಲ್ಲಿ ಅದನ್ನು ಕೂಡ ಧರ್ಮ ಆಚರಣೆ ವಿಚಾರ ಅಂದರೆ ಒಂಥರ ನಿಕೃಷ್ಟ ಸನ್ನಿವೇಶ. ತಮಿಳುನಾಡಲ್ಲಿ ಈ ಸನ್ನಿವೇಶ.
ದೇವರ ನಾಡು ಕೇರಳ, ದೇವಸ್ಥಾನದ ಬೀಡು ತಮಿಳುನಾಡು, ಇಲ್ಲೇ ಈ ಕಥೆ ಆದರೆ ಇನ್ನೆಲ್ಲಿ ಏನು ವಾಟ್ ನೆಕ್ಸ್ಟ್? ಅಂತ್ಯ ಆಗ್ತಿದ್ಯಾ ಹಿಂದೂ ಧರ್ಮ, ಸನಾತನ ಧರ್ಮ? ಸಾಧ್ಯವೇ ಇಲ್ಲ, ಇದನ್ನ ಅಂತ್ಯ ಮಾಡಲಿಕ್ಕೆ ಸಾಧ್ಯ ಇಲ್ಲ. ನಾವು ಅಂದ್ಕೊಂಡಿದ್ವಿ ನಮ್ಮ ದೇಶದಲ್ಲಿ ಕನ್ವರ್ಷನ್ ಆಗ್ತಾ ಇದೆ, ಈಶಾನ್ಯ ಭಾಗದ ಎಲ್ಲ ರಾಜ್ಯಗಳು ಕನ್ವರ್ಷನ್ ಆಗಿ ಹೋಯಿತು, ಇನ್ನು ದ್ರಾವಿಡ ರಾಜ್ಯಗಳಲ್ಲಿ ಕರ್ನಾಟಕ ಒಂದು ಸ್ವಲ್ಪ ಮಟ್ಟಿಗೆ ಉಳ್ಕೊಂಡಿದೆ, ಇನ್ನು ಉಳಿದಿದ್ದು ತಮಿಳುನಾಡು, ಆಂಧ್ರ ಮತ್ತು ನೀವು ಹೇಳಿದಾಗೆ ದೇವರನಾಡು, ಕೇರಳ, ಈಗ ಅಲ್ಲಿರೋದೇ 26% ಹಿಂದೂಗಳು ಕೇರಳದಲ್ಲಿ. ಈ ಮಟ್ಟಕ್ಕೆ ಬಂತು ಭಾರತದಲ್ಲಿ ಕನ್ವರ್ಷನ್ ಆಗಿ ಸನಾತನ ತನ್ನಷ್ಟಕ್ಕೆ ನಾಶ ಆಗ್ತದೆ ಅಂತ. ನೀವು ಯೋಚನೆ ಮಾಡಿ, ಜರ್ಮನಿಯಲ್ಲಿ, ಫ್ರಾನ್ಸಲ್ಲಿ, ಅಮೇರಿಕದಲ್ಲಿ, ಬ್ರಿಟನ್ನಲ್ಲಿ ಚಡ್ಡಿ ಬಿಸಾಡಿ, ಪ್ಯಾಂಟ್ ಬಿಸಾಡಿ, ಸೀರೆ ಉಟ್ಟು ಹರೇ ಕೃಷ್ಣ ಹರೇ ರಾಮ ಅಂತ ಕುಣಿತಾ ಇದ್ದಾರೆ. ಗೊತ್ತಿಲ್ದಂಗೆ ಕ್ರಿಶ್ಚಿಯನ್ಸು ಕನ್ವರ್ಷನ್ ಆಗಿ ಹಿಂದೂಗಳಾಗ್ತಾ ಇದ್ದಾರೆ. ಇವ್ರು ಇಲ್ಲೇನೋ ಬಾಯಿ ಪಡ್ಕೊಳ್ತಾರೆ. ಹಿಂದೂ ಧರ್ಮದಲ್ಲಿ ಅಂತ ಶಕ್ತಿ ಏನಿದೆ ಅಂತಂದ್ರೆ, ನೀವು ಫಸ್ಟ್ ಪ್ರಾರಂಭ ಮಾಡಿದ್ದ 4 ಶಬ್ದಗಳು ಇರೋದೇ ಹಿಂದೂ ಧರ್ಮದಲ್ಲಿ: ಆಚಾರ, ವಿಚಾರ, ಸಂಸ್ಕಾರ, ಆಯುರ್ವೇದ. ಇದೇ ಈ ದೇಶದ, ಈ ನಾಡಿನ ಕಂಬಗಳು. ಬದುಕಿನ ಕಲೆಯನ್ನು ಕಲಿಸ್ಕೊಟ್ಟಿದ್ದೇ ಈ ಧರ್ಮ. ನಾನು ಯಾಕೆ ಹೇಳಿದೆ ನಳ ಚಕ್ರವರ್ತಿ ಅರಮನೆ ಅಂತಂದ್ರೆ, ಸಂಸ್ಥಾಪಕ ಯಾರು? ಹಿಂದೂ ಧರ್ಮದ ಸಂಸ್ಥಾಪಕ ಅಂತಲ್ಲ, ಹುಟ್ಟಿ ಧರ್ಮವನ್ನು ಸ್ಥಾಪನೆ ಮಾಡಿ ನಡ್ಸ್ಕೊಂಡು ಹೋಗಿ ಅಂತ 4 ಜನ ಯತಿಗಳನ್ನು ಹುಟ್ಟಾಕ್ತಾರೆ. ಸನಕ, ಸನಂದನ, ಸನತ್ ಸುಜಾತ, ಸನತ್ ಕುಮಾರ ಅಂತ. ಇದೇ ಸನಾತನ. ಈ 4 ಜನರ ಹೆಸರೇ ಸನಾತನ ಅಂತ ಬರುತ್ತೆ. ಈ ಬ್ರಹ್ಮನ 4 ಜನ ಮಕ್ಕಳನ್ನು ಈ ಧರ್ಮಕ್ಕೋಸ್ಕರ ನೀವು ಇರಿ ಅಂತಂದ್ರೆ ಅವ್ರು ಇರೋದಿಲ್ಲ. ಆ ನಂತರ ಆ ಧರ್ಮದ ತಳಹದಿಯಲ್ಲಿ ಸಂದೇಶವನ್ನು ಸಾರಿಸ್ಕೊಂಡು ಅವರು ಯತಿಗಳಾಗಿ ಅಥವಾ ಬ್ರಹ್ಮಚಾರಿಗಳಾಗಿ ಉಳ್ಕೊಂಡು ಹೋಗ್ತಾರೆ. ಆ ಧರ್ಮವೇ ಸನಾತನ ಧರ್ಮ. ಅಷ್ಟು ಪ್ರಾಚೀನ, ಬ್ರಹ್ಮನ ಕಾಲದಿಂದ. ಹಾಗಿದ್ರೆ ಬ್ರಹ್ಮನಿಗೆ ಎಷ್ಟು ವಯಸ್ಸು ನೋಡ್ಲಿಕ್ಕೆ ಹೋದರೆ, ಅವನಿಗೆ 864 ಕೋಟಿ ವರ್ಷಗಳಾದರೆ ಬ್ರಹ್ಮನಿಗೆ ಒಂದು ದಿವಸ, 432 ಕೋಟಿ ವರ್ಷಗಳಾದರೆ ಬ್ರಹ್ಮನಿಗೆ ಒಂದು ಹಗಲು. ಈಗ ಒಂದು ಪರಾರ್ಧ ಕಳೆದು 2ನೇ ಪರಾರ್ಧದಲ್ಲಿ ಇದ್ದೀವಿ ನಾವು. ಈಗ ಬಹಳ ದೊಡ್ಡದು ಕಥೆ ಅದು. 10 ಘಾತ 12 ಲೆಕ್ಕ ಹಾಕಬೇಕು. ಇಷ್ಟು ದೊಡ್ಡ ಮ್ಯಾಥಮೆಟಿಕ್ಸ್ ಈ ದೇಶದಲ್ಲಿ ಮಾಡ್ತಾರೆ. ಕ್ರಿಶ್ಚಿಯನ್ ಧರ್ಮ ಸಂಸ್ಥಾಪಕರು, ಇಸ್ಲಾಂ ಧರ್ಮದ ಸಂಸ್ಥಾಪಕರು, ಬೌದ್ಧ ಧರ್ಮದ ಸಂಸ್ಥಾಪಕರು ಎಲ್ಲರೂ ಗೊತ್ತು. ಹಿಂದೂ ಧರ್ಮದ ಸಂಸ್ಥಾಪಕರು ಗೊತ್ತೇ ಇಲ್ಲ. ಅದಕ್ಕೆ ಗೊತ್ತು, ಗುರಿ ಇಲ್ಲ, ಅದು ಧರ್ಮವೇ ಅಲ್ಲ, ಧರ್ಮವೂ ಇಲ್ಲ ಅಂತ. ಪುಸ್ತಕಗಳು ಇಲ್ಲದೆ ಇರೋ ಕಾಲದಲ್ಲಿ, ಬರೆದಿಡಬೇಕಾದಂಥದ್ದು ವ್ಯವಸ್ಥೆ ಇಲ್ಲದೆ ಇರೋ ಕಾಲದಲ್ಲೇ ಹುಟ್ಟಿದಂಥ ಏಕೈಕ ಧರ್ಮ ಹಿಂದೂ ಧರ್ಮ. ಆ ಹಿಂದೂ ಅಂತ ಅದಕ್ಕೆ ಹೆಸರೇನು ಇರಲಿಲ್ಲ, ಅದೇ ಸನಾತನ ಧರ್ಮ. ಅಷ್ಟು ಪ್ರಾಚೀನ ಕಾಲದಿಂದ ಇತಿಹಾಸ ಮಾಡ್ಕೊಳ್ತಾ ಬಂದಾಗ, ಈಗ ನೋಡಿ ನಮ್ಮ ಮಕ್ಕಳಿಗೇ ನೀವು 1000 ವರ್ಷದ ಹಿಂದಿನ ಕಥೆಗಳು ಒಂಥರ ಪುರಾಣ ಆಗಿಬಿಡುತ್ತೆ. ಪುರಾಣ ಹೇಗಾಗುತ್ತೆ ಅಂತಂದರೆ, ಬಸವಣ್ಣನೇ ಒಂದು ಅವತಾರ ಪುರುಷರಾಗ್ತಾರೆ, ಅವರು ದೇವರಾಗಿ ಬಂದುಬಿಡ್ತಾರೆ, ಅವರು ಈ ಆಂದೋಲನ ಮಾಡಿದ್ರು ಅಂತ ಬರ್ತದೆ. ಎಲ್ಲೋ ಅಲ್ಲೂ ಇಲ್ಲೇ ವಚನಗಳಿರೋದ್ರಿಂದ, ಒಂದಿಷ್ಟು ದಾಖಲೆಗಳಿರೋದ್ರಿಂದ ಇತಿಹಾಸ ವ್ಯಕ್ತಿ ಅಂತ ಮತ್ತೆ ಪುನಃ ನಾವು ದೃಢಪಡಿಸ್ಕೊತೀವಿ. ಇಲ್ಲ ಅಂದ್ರೆ ಅವ್ರನ್ನೂ ಕೂಡ ಇಲ್ಲ ಅಂತ ಪುರಾಣ ವ್ಯಕ್ತಿ ಮಾಡ್ಬಿಡ್ತಿದ್ವಿ. ಅವ್ರನ್ನೂ ಇಲ್ಲ ಅಂತ ಹೇಳ್ಬಿಡ್ತಿದ್ರು. 1000 ವರ್ಷ, ಈಗ 800 ವರ್ಷ ಆಗೋಯ್ತು. ಹೌದಾ? ನೀವು ಹಾಗಾದ್ರೆ ಶಂಕರಾಚಾರ್ಯರಿಂದ ಹಿಂದ್ಗಡೆಗೆ ಬಂದ್ಬಿಡಿ. ಬುದ್ಧ ಸಮೇತ ಇತಿಹಾಸ ವ್ಯಕ್ತಿ ಅವನು. ಸಿದ್ಧಾರ್ಥ ಯಾರು? ಐತಿಹಾಸಿಕ ವ್ಯಕ್ತಿ, ಅವನು ರಾಜ. ಈಗೇನಾಗಿದೆ? ಪುರಾಣ ವ್ಯಕ್ತಿ ಆಗ್ಬಿಟ್ಟಿದ್ದಾನೆ. ಹಾಗೇನೆ ಇನ್ನೊಂದು 100 ವರ್ಷ ಕಳೆದ್ರೆ ಸ್ವಾತಂತ್ರ್ಯ ಹೋರಾಟಗಾರರೆಲ್ಲ ಪುರಾಣ ವ್ಯಕ್ತಿಗಳೇ ಆಗೋದು. ಕಳಿತ ಪುರಾತನ ಯಾವುದಾಗ್ಬಿಡ್ತದೆ ಅವೆಲ್ಲ ಪುರಾಣನೇ ಆಗೋದು.